ಕರ್ನಾಟಕ ಸರ್ಕಾರದ ವಸತಿ ಮಂತ್ರಿಗಳು ನನ್ನ ಕಿರಿಯ ಸಹೋದರ ಜಮೀರ್ ಅಹಮದ್ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲೋಕಸಭಾ ಸದಸ್ಯರು ನನ್ನ ಸಹೋದರ PC ಮೋಹನ್ ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲರ ಹಿರಿಯರು, ನಮ್ಮವರೇ ಆಗಿರ್ತಕ್ಕಂಥ ವಿಧಾನ ಲೋಕಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು, ನನ್ನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಲೇಯರ್ ಸಿಂಗ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರೈಲ್ವೆ ಇಲಾಖೆಯ DRM ಅವರು ಅಶುತೋಷ್ ಕುಮಾರ್ ಸಿಂಗ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದು ಮುಖ್ಯನ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರೈಲ್ವೆ ಇಲಾಖೆಯ ಪ್ರಸಾದ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ADRM ಆಗಿರ್ತಕ್ಕಂಥ ನಮ್ಮ ಪರೀಕ್ಷಿತ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಬಂದ, ಅವ್ರಿಗೂ ಸ್ವಾಗತ ಮಾಡಿ. ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ H ರವೀಂದ್ರ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಸಹೋದರ ಅಲ್ತಾಫ್ ಖಾನ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ಆರಿಫ್ ಪಾಷಾ ಅವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ TB ಕೃಷ್ಣ ಅವ್ರು ಬಂದಿದ್ದಾರೆ. ಇನ್ನು ಯಾರ್ಯಾರು ಮಾಜಿ ಕಾರ್ಪೊರೇಟರ್ಗಳು ಬಂದಿದ್ದಾರೋ ಎಲ್ಲರೂ ಸ್ವಾಗತ ಕೋರಿ, ನಮ್ಮ ಮಂಡಲದ ಅಧ್ಯಕ್ಷ ಆದ ರಾಮಾಂಜಿ ಅವರು ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ, ಇವಾಗ ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ರಾಜ್ಯದ ಮಂತ್ರಿಗಳು ಲವಲವಿಕೆಗೆ ಪಾದರಸಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಸಹೋದರ ಜಮೀರ್ ಅಹಮದ್ ಅವರು, ನಾನು ಎರಡು ಬಾರಿ ಮುಂದಕ್ಕೆ ಹಾಕಿದೆ. ಒಂದು ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ಪದೇ ಪದೇ ಹೇಳ್ತಕ್ಕಂಥ ಒಬ್ಬ ದೊಡ್ಡತನದ ರಾಜಕಾರಣಿಯಾಗಿದ್ದಾರೆ. ನಾನು ವಿನಂತಿ ಮಾಡಿದೆ, ಮಾಡಿಬಿಡೋಣಪ್ಪ ಅಂತ. ಅವರು ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಅಲ್ಲಿ ಉತ್ಸವ ಇತ್ತು, ಹಂಪಿ ಉತ್ಸವ. ಆ ಉತ್ಸವವನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದರೆ ನಾನು ಆಮೇಲೆ ಮಾತಾಡ್ತೀನಿ ಒಂದು 5 ನಿಮಿಷ. ನಾನು ಜಮೀರ್ ಅಹಮದ್ ಅವರು ಮಾತನಾಡ್ತಾರೆ. ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ, ಯಾರೂ ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು. ಬೆಂಗಳೂರು ಬೆಳೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಯಾರನ್ನು ತೊಂದರೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಒಳ್ಳೆಯ ನಗರ, ಇಷ್ಟೊಂದು ಸಾಮರಸ್ಯದ ಜೀವನವನ್ನು ಸಾಗಿಸ್ತಕ್ಕಂಥ ಬಡಾವಣೆ ಯಾವುದಾದ್ರು ಇದ್ದರೆ ಅದು ಪಾದರಾಯಪುರ, ವಿಜಯನಗರ ಈ ಭಾಗ ಅನ್ನೋದನ್ನು ನಾನು ತುಂಬ ಸಂತೋಷ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಬಾರಿ ನಾನು ಶಾಸಕನಾಗಿದ್ದೆ. ನಾನಾದಮೇಲೆ ಜಮೀರ್ ಅಹಮದ್ ಅವ್ರು ಬಂದು 4 ಬಾರಿನೋ ಏನೋ ಆದರೂ ನಮ್ಮಲ್ಲಿ 4 ಬಾರಿ ನನ್ನ ತಲೆಗೆ ಪೂರ್ತಿ ಇದೆ. ಆದ್ದರಿಂದ ನನಗಿಂತ ನೀವೇ ಸೀನಿಯರ್. ಇವಾಗ ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ. ಈ ರಸ್ತೆ ಇವತ್ತೇನು ಮಾಡಿದ್ದೀವಿ, ನಾನು ಒಂದು ಸಾರಿ ಬಂದು ನೋಡಿದೆ. ಜಮೀರ್ ಅವ್ರು ಕೇಳಿದೆ, ಅಣ್ಣ ಇದೇನಾದ್ರು ಮಾಡಬೇಕಲ್ಲ ಅಣ್ಣ ನೀವೇನು ಬೇಕಾದ್ರೂ ಮಾಡಿ ಸೋಮಣ್ಣ, ನೀವೇನು ಬೇಕಾದ್ರೂ ಮಾಡಿ. ಅವ್ರು ಏನಿಲ್ಲ, ಅಭಿವೃದ್ಧಿ ಅಂದರೆ ಆಕಾಶದಲ್ಲಿರೋ ಸೂರ್ಯಾಚಂದ್ರನು ಇಟ್ಕೊಬತ್ತೀನಿ ಅಂತಾರೆ.